ಭಾಲ್ಕಿ ತಾಲೂಕಿನ ಬಡ ರೋಗಿಗಳಿಗೆ ಉತ್ತಮ ಆರೋಗ್ಯ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಭಾಲ್ಕಿ ಪಟ್ಟಣದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಯಲ್ಲಿ 80 ಲಕ್ಷ ಅನುದಾನದಡಿ ನಿರ್ಮಿಸಲಾದ ನೂತನ ರಕ್ತ ಲೇಪನ ಸಂಗ್ರಹಾಲಯ ಕಟ್ಟಡ, ಸ್ಕ್ಯಾನಿಂಗ್ ಸೆಂಟರ್ ಹಾಗೂ ಆಧುನಿಕ ಸೌಲಭ್ಯಗಳುಳ್ಳ ಸುಸಜ್ಜಿತ ಹೊಸ ಆಂಬ್ಯುಲೆನ್ಸ್ ಅನ್ನು ಇಂದು ಸಾರ್ವಜನಿಕರ ಸೇವೆಗೆ ಲೋಕಾರ್ಪಣೆಗೊಳಿಸಲಾಯಿತು. ಈ ಮಹತ್ವದ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿದರು. ಇವುಗಳಿಂದ ಭಾಲ್ಕಿ ಮತ್ತು ಸುತ್ತಮುತ್ತಲಿನ ಬಡ ರೋಗಿಗಳಿಗೆ ತ್ವರಿತ ಮತ್ತು ಸಮರ್ಪಕ ಆರೋಗ್ಯ ಸೇವೆ ಸಿಗುವ ನಿಟ್ಟಿನಲ್ಲಿ ಮಹತ್ತರವಾದ ನೆರವು ಸಿಗಲಿದೆ ಎಂದು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಉದ್ಘಾಟನೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಸಚಿವರು ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ನಿರಗುಡೆ, ಡಿಎಚ್ಒ ಬೀದರ್, ಡಾಕ್ಟರ್ ಅಬ್ದುಲ್ ಖಾದರ್, ಸಿಎಂಒ ಜಿಎಚ್ ಭಾಲ್ಕಿ, ಡಾಕ್ಟರ್ ವಿಕ್ರಮ್ ದೇವಪ್ಪ, ರೇಡಿಯಾಲಜಿಸ್ಟ್, ಡಾಕ್ಟರ್ ವಿಜಯ್ ಕುಮಾರ್ ರಾಥೋಡ್, ಅನಾಸ್ತೈಸಿಯಾ, ಡಾಕ್ಟರ್ ನಿತಿನ್ ಪಾಟೀಲ್, ಚಿಲ್ಡ್ರನ್ ಸ್ಪೆಷಲ್, ಡಾಕ್ಟರ್ ಶಶಿಕಾಂತ್ ಭೂರೆ, ಮೂಳೆ ಚಿಕಿತ್ಸಕ, ಡಾಕ್ಟರ್ ಶಿಲ್ಪಾ ದೇವಪ್ಪ, ಸ್ತ್ರೀರೋಗ ತಜ್ಞ, ಡಾಕ್ಟರ್ ಶಿಲ್ಪಾ ಸ್ತ್ರೀರೋಗ ತಜ್ಞ ಮತ್ತು ಅಧಿಕಾರಿ, ಶೋಷಿಕ ಅಧಿಕಾರಿ, ಜಿಎಚ್ ಸಿಬ್ಬಂದಿ, ಎಲ್ಲ ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಗ್ರೂಪ್ ಡಿ ಸಿಬ್ಬಂದಿ ಉಪಸ್ಥಿತರಿದ್ದರು. ಏನು ಕಾಸ್ಟ್ ಇದೆ ಮಷಿನ್ದು? ಇದು ಗೈನಕಾಲಜಿಸ್ಟ್ ಯೂಸ್ ಮಾಡ್ತಾರಾ? ಎರಡು ಮಾಡ್ಬೋದು ಸರ್. ಗೈನಕಾಲಜಿಸ್ಟ್ ಯಾರು ಪ್ರೆಗ್ನೆಂಟ್ ಇರ್ತಾರೆ ಅವ್ರಿಗೆ ಅಲ್ಟ್ರಾಸೌಂಡ್ ಮಾಡ್ತಾರೆ, ಅಲ್ಲಿ ಗೊತ್ತಾಗುತ್ತೆ ಇದು ಮಾಡ್ಬೇಕಾ ಮಾಡಬಾರ್ದು ಅಂತ ಏನೋ ಗೈಡ್ಲೈನ್ ಇದೆಯಾ? ಅದು ಸ್ಟಡಿ ಮಾಡಿದೆಯಲ್ಲ ಏನಿದೆ, ವಾಟ್ ಇಸ್ ದ ಇವತ್ತು ಭಾಲ್ಕಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಹೊಸ ಕಟ್ಟಡ, ಪ್ರಯೋಗಾಲಯದ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೇನೆ. ಹಾಗೆ ಒಂದು ಅಲ್ಟ್ರಾಸೌಂಡ್ ಹೊಸದಾಗಿ ಏನು ಮಷಿನ್ ನಾನು ಕೊಡಿಸಿದ್ದೆ ಅದರ ಉದ್ಘಾಟನೆಯನ್ನು ಮಾಡಿದ್ದೇನೆ. ಭಾಲ್ಕಿಯ 3 ಹಾಸಿಗೆ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳು ನಮ್ಮ ಈ ಭಾಗದ ಜನರಿಗೆ ಕೊಡಿಸಬೇಕು ಅಂತ ಹೇಳಿ ಇವತ್ತು ಎಲ್ಲ ರೀತಿಯ ಒಂದು ಅವರಿಗೆ ಅವಶ್ಯಕತೆ ಇರುವಂಥದ್ದೆಲ್ಲವನ್ನು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೇವೆ. ಹೊಸದಾಗಿ ಒಂದು ಆ್ಯಂಬುಲೆನ್ಸು ಭಾಳ ಲೇಟೆಸ್ಟ್ ಹೈಟೆಕ್ ಆ್ಯಂಬುಲೆನ್ಸ್ ಇದೆ. ಅದನ್ನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅದನ್ನು ಕೊಡಿಸಿದ್ದೇನೆ. ಅದರ ಸದುಪಯೋಗ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಮತ್ತು ಭಾಲ್ಕಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಅದನ್ನು ನಮ್ಮ ಭಾಲ್ಕಿಯ ಜನತೆಗೆ ಅವರಿಗೆ ಒಳ್ಳೆಯ ಆರೋಗ್ಯ ಸೇವೆ ಕೊಡುವಂಥ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಬರುವ ದಿನಮಾನಗಳಲ್ಲಿ ಸುಮಾರು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ 150 ಹಾಸಿಗೆಗಳ ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆಯನ್ನು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಮಂಜೂರಾತಿ ಮಾಡಿಸ್ತಾ ಇದ್ದೇನೆ. ಅದರ ಶಂಕುಸ್ಥಾಪನೆ ಒಂದು 2 ತಿಂಗಳಲ್ಲಿ ಮಾಡಿ 1.5 ವರ್ಷದ ಒಳಗಾಗಿ ಈ ಆಸ್ಪತ್ರೆ ನಿರ್ಮಾಣ ಮಾಡಿ ಭಾಲ್ಕಿ ತಾಲೂಕಿನ ಜನರಿಗೆ ಲೋಕಾರ್ಪಣೆ ಮಾಡ್ತೀನಿ ಅನ್ನೋಂಥ ಭರವಸೆ ಕೊಡ್ತಾರೆ. ಕಲಬುರಗಿ ಜಿಲ್ಲೆ ಕಾಳ್ಗಿ ತಾಲೂಕಿನ ಕಲ್ಕುರ್ತಿ ಗ್ರಾಮದ ಅಂಗನವಾಡಿಯಲ್ಲಿ ಪೋಷಣ ಮಾಸಾಚರಣೆ ಪೌಷ್ಟಿಕ ಆಹಾರ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ನೀತಿ ಆಯೋಗ ಜಿಲ್ಲಾ ಪಂಚಾಯತ್ ಕಲಬುರಗಿ ಶಿವರಾಜ್ ಕುಮಾರ್ ಸರ್ ಅವರು ಉದ್ಘಾಟನೆ ಮಾಡಲಾಯಿತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಶ್ರೀಮತಿ ಶೀಲಾ ದೇವಿ ಮೇಡಂ ಮತ್ತು ಸುನೀತಾ ಮೇಡಂ, ಆರೋಗ್ಯ ಇಲಾಖೆ ನಾಗೇಶ್ ರಾವ್ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರು ಬಾಬುರಾವ್ ಸರ್, ಆಶಾ ಕಾರ್ಯಕರ್ತರಾದ ಗಂಗಮ್ಮ ಮತ್ತು ಗುಂಡಮ್ಮ, ಅಂಗನವಾಡಿ ಕಾರ್ಯಕರ್ತೆಯರು ಶ್ರೀಮತಿ ರೂಬಿನಾ ಮೇಡಂ, ನಾಗವೇಣಿ ಮೇಡಂ, ಕುಮಾರ ಸಂಗೀತಾ, ಪಾರ್ವತಿ ಮೇಡಂ,
ಡೋಣೂರು ಸಹಾಯಕಿಯರು ಸಪ್ನಾ ಕುಮಾರಿ, ಕಾವೇರಿ ಮತ್ತು ಈ ಕಾರ್ಯಕ್ರಮದ ನಿರೂಪಣೆಯನ್ನು ರೂಬಿನ್ ಮೇಡಮ್ ಅವರು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಸೀಮಂತ ಕಾರ್ಯಕ್ರಮ, ಅನ್ನ ಪ್ರಸನ್ನ 3 ವರ್ಷದ ಮಗುವಿಗೆ ಅಕ್ಷರ ಅಭ್ಯಾಸವನ್ನು ಮಾಡಲಾಯಿತು. ಲೀಲಾ ಏಮಿ ದಯವಿಟ್ಟು ಅದನ್ನ ಮಾಡಬೇಡಿ. ನಿಮ್ಗೆ ಏನು ಅನ್ಸುತ್ತಿಲ್ಲ ಅದು ಸರಿಯಾಗಿ ಅನಿಸ್ತದೆ ಸುಮಾರು ನೀವು ಹೀಗೆ ಒಂದು ಏನಾದ್ರು 6-7 ತಿಂಗಳು ಹಿಂಗೆ ತೋರ್ಸ್ಕೊಂಡು ಮಾಡಿದ್ರೆ ಅಂದ್ರೆ ಅದು ಏನಾದ್ರು ಬತ್ತು ಅಂದ್ರೆ ಮಗುಗೆ ಮುಂದೆ ಅದು ತುಂಬಾ ನೀವೇ ಸಮಸ್ಯೆ ಆಗುತ್ತೆ. ಅದು ಅಭಿವೃದ್ಧಿ ಗ್ರಾಮದ ಅಂಗನವಾಡಿ ಕೇಂದ್ರ 1, 2, 3 ಇವತ್ತಿನ ದಿವಸ ಸಂಕಲ್ಪ ಸಪ್ತಾಹ ಪೋಷಣ ಮೇಳ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷ ಅಂಗನವಾಡಿ ಕಾರ್ಯಕರ್ತರು ಹಾಗೂ ನನ್ನ ನಮಸ್ಕಾರ. ಇವತ್ತಿನ ದಿವಸ ಏನಪ್ಪಾ ಅಂದ್ರೆ ಕಾರ್ಯಕ್ರಮಗಳು ಪ್ರತಿ ಸಲ ಹೀಗೆ ತಾಯಿನ ಸಭೆ ಕಾರ್ಯಕ್ರಮ ಆಯ್ತು. ಪ್ರತಿಯೊಂದು ಏನು ಬಂದು ಕಾರ್ಯಕ್ರಮಗಳು ಹಂಗೆ ಇಟ್ಕೊತಾನೆ ಬಂದು ಹಂಗೆ ಹೇಳ್ಕೊತಾನೆ ಬಂದೀವಿ, ಹಂಗೆ ಹೇಳ್ಕೊತಾನೆ ಇದ್ದೀವಿ. ಹಂಗೆ ಮುಂದೆ ಹಂಗೆ ಹೇಳ್ಕೊತಾನೆ ಹಂಗೆ ಯಾಕಿದು ಎಲ್ಲ ಇದು ಮಾಡಿಕೇಶನ್ ಇದು ಸುಮ್ಮನೆ ಇಷ್ಟೆಲ್ಲ ರೆಡಿ ಮಾಡ್ಬೇಕಪ್ಪ ಅಂದ್ರೆ ಅವ್ರು ಟೀಚರ್ 3 ದಿನ ಪೂರ ಅವರು ಇದ್ರ ಬಗ್ಗೆದಾಗೆ ಇರ್ಬೇಕಾಗ್ತದೆ. ಆ ಕಡೆ ಅದು ಅದ ಅಂತ ಈ ಕಡೆ ಇದು ಅದ ಅಂತ ಅಂದ್ರೆ ಎಲ್ಲರೂ ಎಲ್ಲ ಇದು ಮಾಡಬೇಕು. ಇದು ಮಾಡಿಕೇಶನ್ ಅವೇರ್ನೆಸ್ ಅಂದ್ರೆ ಏನಂದ್ರೆ ನಿಮಗೆ ತಿಳುವಳಿಕೆ ಅಂದ್ರೆ ಈ ತಿಳುವಳಿಕೆ ಗೊತ್ತಿರಲ್ಲ ಯಾರಿಗೆ ಮನೆಗೆ ಎಲ್ಲ ನಾವು ಮುಂಚೆ ಕಡೆ ನಮಗೆ ಗೊತ್ತಿರಲ್ಲ. ಒಂದ್ರದಾಗ ಏನಾರ ಪ್ರೋಟೀನ್ ಎದ್ರಾಗ ಇರ್ತದೆ, ವಿಟಮಿನ್ ಎದ್ರಾಗ ಇರ್ತದೆ ಅದಾಗ ಗೊತ್ತಿರಲ್ಲ. ಇಂಥವೇನಾದ ಸಭೆ ಮಾಡಿ ಸಭೆ ಮನವರಿಕೆ ಮಾಡಿದೆವಪ್ಪ ಅಂದ್ರೆ ನಿಮ್ಮ ಮನ್ಯಾಗ ಹೋಗಿ ನೀವು ಗರ್ಭಿಣಿಯರು ಎಲ್ಲ ಏನದ ಹಸರು ತರಕಾರಿ ಊಟ ಮಾಡ್ಬೇಕು. ಗರ್ಭಿಣಿ ಹಸರು ತರಕಾರಿ ಊಟ ಮಾಡ್ಬೇಕು, ಸೇಬ್ ತಿನ್ಬೇಕು. ನಾವೆಲ್ಲ ಹೇಳ್ತೀವಲ್ರಿ ನಿಮ್ಗೆ, ಹೇಳಿವಲ್ರಿ? ಯಾರು ಇದ್ರಾಗ ಒಬ್ಬರು ಹೊಲ ಹಿಡಿತೀರಿ ನಮ್ಗೆ ಹೇಳ್ತೀರಿ? ಯಾರನ್ನೇ ನಾವು ಹೇಳಿವೇ ಹೇಳಿ ಅಂದ್ರೆ ಈಗ ಸಭೆ ಬಂದಾಗ ಟೀಚರ್ ಆಗಲಿ ನಾವು ಆರೋಗ್ಯ ಬಂದಾಗ ನಮ್ಗೆ ಹೇಳ್ತಾನೆ ಇರ್ತೀವಿ. ಅಂದ್ರೆ ಈಗ ಟಿ ಇಂಜೆಕ್ಷನ್ ಮಾಡ್ಕೊಂಡಾಗ ಹೇಳ್ತಾ ಇರ್ತೀವಿ, ಟಿ ಇಂಜೆಕ್ಷನ್ ಇಷ್ಟು ಬರ್ತಾವೆ ನೋಡ್ರಿ, ಇಷ್ಟು ನೀವು ಶಕ್ತಿ ಮಾತ್ರೆ, ಫೋಲಿಕ್ ಆಸಿಡ್, ಐರನ್, ಫೋಲಿಕ್ ಆಸಿಡ್ ಮಾತ್ರೆ ಅಂತ ಇರ್ತಾವೆ. ಆ ಶಕ್ತಿ ಸಲುವಾಗಿ ಊಟ ಚಂದ ಮಾಡ್ರಿ ಅಂತ ಹೇಳ್ತಿರ್ತೀವಿ. ವಿಟಮಿನ್ಸ್ ಇದ್ದೀವೆಲ್ಲ, ಪ್ರೋಟೀನ್ಸ್ ಇದ್ದೀವಿ, ಊಟ ಮಾಡ್ತಾರೆ ಹೇಳ್ತಾನೆ ಇರ್ತೀವಿ. ಹಂಗೆ ಅಂದ್ರೆ ಈ ಸಭೆಯಲ್ಲಿ ಏನದ ಇಷ್ಟೆಲ್ಲ ಯಾಕೋ ಇವತ್ತು ಅಂಗನವಾಡಿಯಾಗ ಇಷ್ಟು ಮಂದಿ ಬಂದಾರ, ಇಷ್ಟೇನೋ ಸಭೆ ಮಾಡ್ಯಾರ ಇದ್ರ ಬಗ್ಗೆದಾಗೆ ಎಲ್ಲ ಅಂದ್ರೆ ನಿಮ್ಗೆ ಹೇಳ್ತಾನೆ ಇರ್ತೀವಿ ನಾವು ಪದೇ ಪದೇ. ನೀವು ದೃಷ್ಟ ಕಾರ್ಯಕ್ರಮ ಮಾಡಿದಾಗ ಹೇಳ್ತಾ ಇರ್ತೀವಿ, ಸಭೆ ಮಾಡಿದಾಗ ಹೇಳ್ತಾ ಇರ್ತೀವಿ, ಹಂಗೆ ನೀವು ಬಂದಾಗ ಅಂತೀರ ಹೇಳ್ತಾನೆ ಇರ್ತೀವಿ. ಹಂಗೆ ಅಂದ್ರೆ ಇದು ದೊಡ್ಡ ಪ್ರೋಗ್ರಾಮ್ ಮಾಡಿ ಹಿಂಗೆ ಇದು ಮಾಡೋದ್ರಲ್ಲಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬರಬೇಕು. ಏನಪ್ಪಾ ಅಂದ್ರೆ ಈಗೆಲ್ಲ ಈಗ ಮೇಡಮ್ ಅವರು ಆಲ್ರೆಡಿ ಹೇಳಿದ್ದಾರೆ ಎಲ್ಲ ಪ್ರೋಟೀನ್ ಎಲ್ಲ ಇದು ಸೇವಿಸಿ ಅಂತ ಇದು ಮಾಡಿ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಈಗ ಎಲ್ಲ ಕಡೆ ಡೆಂಗು ಜ್ವರ, ಚಿಕನ್ ಗುನ್ನೆ, ಮಲೇರಿಯಾ ಇದೆಲ್ಲ ಅವು ಜಾಸ್ತಿ ಆಗಿದೆ. ಜಾಸ್ತಿ ಅಂದ್ರೆ ವಿಪರೀತ ಆಗ್ಯದ. ಈಗ ಕೆಲವು ನಮ್ಮ ಜಿಲ್ಲೆದಾಗ ಇಲ್ಲ. ಗದಗದಾಗ 6 ಹುಡುಗರೇನೋ ಡೆತ್ ಆಗುತ್ತೆ. 6 ಹುಡುಗರು ಡೆತ್ ಆದ್ರಿ. ಇನ್ನೊಂದು ಆ ಕಡೆಯಿಂದ ಈ ಕಡೆಯಿಂದ ನೋಡಿದ್ರೆ ನಮ್ಮ ಡಿಸ್ಟಿಕ್ಗೆ ಭಾರಿ ಅಂತೇಳಿ ನಾವು ಒಂದು ಇದ್ರಾಗ ಹೇಳಕ್ ಇಷ್ಟಪಡ್ತೀವಿ. ಅಂದ್ರೆ ಮುಂಜಾಗ್ರತೆ ವಹಿಸ್ಬೇಕು. ಮುಂಜಾಗ್ರತೆ ಏನು ವಹಿಸ್ಬೇಕಪ್ಪ ಅಂದ್ರೆ ಸಣ್ಣ ಮಕ್ಕಳಲ್ಲಿ ಹೆಚ್ಚು ಹೊಂಟದಂತ ಡೆಂಗು ಜ್ವರ. ಸಣ್ಣ ಮಕ್ಕಳಿಗೆ ರಾತ್ರಿ ಏನದ ಮಕ್ಕೊಂಡಾಗ ಮಚ್ಚರ್ದನಿ ಯೂಸ್ ಮಾಡ್ಬೇಕು. ಮಚ್ಚರ್ದನಿ ಅಂತೇಳಿ ಏನ್ರಿ ಹೊರಗೆ
ಸಿಗ್ತದೆ 3 ದಿವಸ ಇರ್ಬೇಕು ಸಿಗ್ತದೆ ಅದು ಆಲ್ಮೋಸ್ಟ್ ಅಲ್ಲ ಅದು ಇದು ಮಾಡಬೇಕು ಮನ್ಯಾಗ ಸುತ್ತಮುತ್ತ